ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೊನೆಗೂ ಕೂಡ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ನೀಡಿದೆ. ಅದೇನು ಅಂತಂದರೆ, ಕಳೆದ 4 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತಲೇ ಕೇಳ್ತಾ ಇದ್ರು. ಈಗ ಅದರಲ್ಲಿ ನವೆಂಬರ್ ತಿಂಗಳು ಬಹುತೇಕವಾಗಿ ಎಲ್ಲ ಫಲಾನುಭವಿಗಳಿಗೆ, ಅಂದರೆ 1,20,00,000 ಫಲಾನುಭವಿಗಳಿದ್ದಾರೆ, ಆ ಎಲ್ಲ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅವರ ಬ್ಯಾಂಕ್ ಖಾತೆಗೆ, ಅವರ ಪೋಸ್ಟ್ ಆಫೀಸ್ನ ಖಾತೆಗೆ. ಈಗ ಇರುವಂಥ ಸಮಸ್ಯೆ ಏನು ಅಂತಂದರೆ, ಡಿಸೆಂಬರ್ ತಿಂಗಳ ಕಂತಿನ ಹಣವನ್ನು ಎಲ್ಲರಿಗೂ ಕೂಡ ವರ್ಗಾವಣೆ ಮಾಡಿದ್ದೀವಿ ಅಂಥೇಳಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಆದರೆ ಇಲಾಖೆ ಅಧಿಕಾರಿಗಳು ಮತ್ತು ಅದರ ಬಗ್ಗೆ ದಾಖಲೆಗಳನ್ನು ಕೇಳಿದಾಗ ನಮಗೆ ಸಿಕ್ಕಂಥ ಮಾಹಿತಿ ಏನಂದರೆ, ಡಿಸೆಂಬರ್ ತಿಂಗಳ ಕಂತಿನ ಹಣ ಇನ್ನೂ ಪ್ರೋಸೆಸ್ಸಲ್ಲಿದೆ. ಈಗಾಗಲೇ 70% ಹಣ ಎಲ್ಲ ಕಡೆಗೆ, ಅಂದರೆ ಎಲ್ಲ ಫಲಾನುಭವಿಗಳಿಗೆ ವರ್ಗಾವಣೆ ಆಗಿದೆ. ಇನ್ನೂ 30% ಹಣ ವರ್ಗಾವಣೆ ಆಗೋದು ಬಾಕಿ ಇದೆ. ಆದರೆ ಸಚಿವರು ಹೇಳ್ತಾ ಇರೋದು, ಡಿಸೆಂಬರ್ ತಿಂಗಳ ಕಂತಿನ ಹಣವನ್ನು ಈಗಾಗಲೇ ಕೊಟ್ಟಿದ್ದೀವಿ, ಜನವರಿ ಮತ್ತು ಫೆಬ್ರವರಿ ಈ 2 ತಿಂಗಳ ಕಂತಿನ ಹಣವನ್ನು ಶೀಘ್ರವೇ, ಅಂದರೆ ಇನ್ನೊಂದು ವಾರದಲ್ಲೇ ಹಣ ವರ್ಗಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಹೇಳಲಿಕ್ಕೆ ಹೊರಟಿರುವಂಥ ವಿಚಾರ ಏನು ಅಂತಂದರೆ, ಕಳೆದ 4 ತಿಂಗಳಿಂದ ಹಣ ಬಂದಿಲ್ಲ ಅಂತಿದ್ರಲ್ಲ, ಈಗ 1 ತಿಂಗಳು ಕೆಲವರಿಗೆ, ಇನ್ನು ಕೆಲವರಿಗೆ 2 ತಿಂಗಳು, ಅಂದರೆ ನವಂಬರ್ ಡಿಸೆಂಬರ್ ತಿಂಗಳ ಕಂತಿನ ಹಣ ಬಂದಿದೆ ಅಂಥೇಳಿ. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇಯರ್ ಎಂಡ್ ಆಗಿರೋ ಕಾರಣಕ್ಕಾಗಿ ಮಾರ್ಚ್ ತಿಂಗಳ ಕಂತಿನ ಹಣವನ್ನು ಕೂಡ ಸಾಧ್ಯ ಆದಷ್ಟು ಬೇಗ ಶೀಘ್ರವೇ ಕೊಡಬೇಕಾಗಿದೆ. ಯಾಕಂದರೆ ಅಕೌಂಟ್ ಕ್ಲಿಯರೆನ್ಸ್ ಮಾಡಬೇಕಾಗಿದೆ. ಇದಕ್ಕಾಗಿ ಅನುದಾನವನ್ನು ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಆ ಪ್ರೋಸೆಸ್ ಏನಿದೆ ಅದನ್ನು ಒಂದೇ ಅಟ್ ಎ ಟೈಮಿಗೆ ನೀವು 3 ತಿಂಗಳು ಕಂತಿನ ಹಣವನ್ನು ಕೊಡಲಿಕ್ಕಾಗೋದಿಲ್ಲ. ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಕೆಲವು ಸರಿ ಸಚಿವರೇ ಹೇಳಿದರು, ನಿಮಗೆ ಒಟ್ಟಿಗೆ ನಿಮಗೆ 6,000 ರೂಪಾಯಿ ಹಣವನ್ನು ಹಾಕ್ತೀವಿ 3 ತಿಂಗಳು ಬಾಕಿ ಇದ್ದಾಗ ಅಂತೇಳಿ. ಹಾಗೂ ಬರೋದಿಲ್ಲ ಅಂತಲೂ ಹೇಳಿದ್ದೆ. ಅದೇ ರೀತಿಯಾದಂಥ ಪ್ರಕ್ರಿಯೆಯೂ ಕೂಡ ಆಯಿತು. ಒಂದೊಂದು ತಿಂಗಳು ಪ್ರತ್ಯೇಕವಾಗಿ ಹಣವನ್ನು ಹಾಕುವಂಥ ಕಾರ್ಯ ನಡೆಯುತ್ತೆ. ಇದಕ್ಕೆ ಒಂದು ಅಕೌಂಟಿಗೆ ಈ ರೀತಿಯಾಗಿ ಒಂದು ಸಾರಿ ಹಾಕಬೇಕು ಅನ್ನೋದಾದರೆ ನಿಮಗೆ 10 ರಿಂದ 15 ದಿನಗಳ ಕಾಲ ಬೇಕಾಗುತ್ತೆ. ಅದು ವರ್ಕಿಂಗ್ ಡೇಸ್ ಇಲ್ಲದೆ ಇದ್ದರೆ ಇದರ ದಿನ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಸರ್ಕಾರ ಹೇಳೋ ಪ್ರಕಾರ ಏನಂದರೆ, ನವೆಂಬರ್ ಮತ್ತು ಡಿಸೆಂಬರ್ 2 ತಿಂಗಳ ಕಂತಿನ ಹಣ ಹಾಕಿದ್ದೀವಿ, ಇನ್ನು ಜನವರಿ ಫೆಬ್ರವರಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲೇ ಹಣ ವರ್ಗಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ 10 ರಿಂದ 15 ದಿನದ ಒಳಗಾಗಿ ನಿಮಗೆ 2 ತಿಂಗಳ ಕಂತಿನ ಹಣ ಬರುತ್ತೆ. ಹಾಗಾದರೆ ನಾನು ಗುಡ್ ನ್ಯೂಸ್ ಹೇಳಿದ್ನಲ್ಲ, ಅದು ಯಾವುದು ಅಂತಂದರೆ, ನಿಮಗೆ ಪೆಂಡಿಂಗ್ ಇರುವಂಥ ಹಣನೂ ಕೂಡ ಈ ತಿಂಗಳ ಅಂತ್ಯದ ಒಳಗಡೆ ಬರುತ್ತೆ. ಅದರ ಜೊತೆಗೆ ಸಾಧ್ಯ ಆದರೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಯಾಕೆ ಅಂದರೆ ಇದು ಅನಿವಾರ್ಯನೂ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳ ಅನುದಾನವನ್ನು ಕೂಡ ಈಗಾಗಲೇ ಆರ್ಥಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ಆ ಇಲಾಖೆಗೆ ಹಣವನ್ನು ವರ್ಗಾವಣೆಯನ್ನು ಮಾಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳ ಹಣವನ್ನು ಕೂಡ ಈ ತಿಂಗಳ ಅಂತ್ಯದ ದಿನಗಳಲ್ಲಿ, ಅಂದರೆ ನಿಮಗೆ ಕೊನೆಯ ವಾರದಲ್ಲಿ ಇಲ್ಲವೇ ಮುಂದಿನ ತಿಂಗಳ, ಅಂದರೆ ನಿಮಗೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಹಣ ವರ್ಗಾವಣೆ ಆಗುತ್ತೆ. ಹಣವನ್ನು ರಿಲೀಸ್ ಮಾಡಿಬಿಟ್ಟಿದೆ ಆರ್ಥಿಕ ಇಲಾಖೆ. ಇದು ಭಾಳ ಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳ ಹಣ ಇನ್ನೂ ಲೇಟ್ ಆಗುತ್ತಾ? ಯಾಕಂದರೆ ನಿಮಗೆ ಜನವರಿ ಮತ್ತು ಫೆಬ್ರವರಿ ಹಣನೇ ಬಂದಿಲ್ಲ, ಇನ್ನು ಮಾರ್ಚ್ ತಿಂಗಳ ಕಂತಿನ ಹಣ ಇನ್ನು ಬರೋದು ಲೇಟ್ ಆಗ್ಬೋದು, ಇನ್ನೊಂದು 2 ತಿಂಗಳು ಅಂತ ಅಂದುಕೊಳ್ಳುವವರು, ಈ ರೀತಿ ಲೆಕ್ಕಾಚಾರ ಹಾಕುವವರು ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ಪ್ರತಿ ತಿಂಗಳು ಮನೆಯೊಡತಿಗೆ ಗೃಹಲಕ್ಷ್ಮಿಯವರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತೇಳಿ, ಅದರಿಂದ ಎಷ್ಟು ಜನ ಯಾವ್ಯಾವ ರೀತಿಯಾಗಿ ಅವಲಂಬಿತರಾಗಿದ್ದಾರೆ ಅಂಥೇಳಿ ಸಾಕಷ್ಟು ಸಚಿವರಿಗೆ ವಿಡಿಯೋಗಳನ್ನು ಮಾಡಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಕೆಲವರು ತಮ್ಮ ಸೊಸೆಯರಿಗೆ ಒಂದು ಶಾಪನ್ನು ಇಟ್ಕೊಟ್ರು, ಹೊಲಿಗೆ ಯಂತ್ರಗಳನ್ನು ಖರೀದಿ ಮಾಡಿ ಅವ್ರ ಸೊಸೆಯರಿಗೆ ಕೊಡುವಂಥ, ಅವ್ರ ಮಕ್ಕಳಿಗೆ ಕೊಡುವಂಥ ಕಾರ್ಯ ಮಾಡಿದ್ರು. ಹೋಳಿಗೆ ಊಟ ಮಾಡಿಸಿದವ್ರು ಇದ್ದಾರೆ ಭಾಳಷ್ಟು ಸಂಖ್ಯೆಯಲ್ಲಿ. ಈ ರೀತಿ ನಿಮಗೆ ಆಶ್ಚರ್ಯ ಆಗುತ್ತೆ, ಬಟ್ ನಿಜವಾದ ಸತ್ಯ ಕೂಡ ಹೌದು. ಈ ಬರುವಂಥ 2,000 ರೂಪಾಯಿ ಏನಿದೆ, ಈ 2,000 ರೂಪಾಯಲ್ಲಿ ತಮ್ಮ ಮಕ್ಕಳಿಗೆ ಟ್ಯೂಷನ್ ಫೀಸ್ ಇರ್ಬೋದು, ಅಥವಾ ಯಾವುದೋ ಸಣ್ಣ ಪುಟ್ಟ ಖರ್ಚು ಇರ್ಬೋದು, ಮೆಡಿಕಲ್ ಖರ್ಚಿಗೆ ಈ ಹಣವನ್ನೇ ಬಳಕೆ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕಾಗಿ ಕಾಯುವಂಥ ಸಾಕಷ್ಟು ಹಿರಿಯ ಕುಟುಂಬಗಳು ಕೂಡ ಇದ್ದಾವೆ. ಅಂದರೆ ಹಿರಿಯ ಮನೆಯೊಡತಿಯರು ಯಾರ್ಯಾರಿದ್ದಾರೆ, ಈಗ ಉದಾಹರಣೆಗೆ ಮನೆಯಲ್ಲಿ ಅಜ್ಜ ಅಜ್ಜಿ ಮಾತ್ರ ಇರ್ತಾರೆ, ಇಬ್ಬರು ಇದ್ದರೆ ಆ ಮನೆಯೊಡತಿ ಒಬ್ಬರೇ ಇರೋದು ಅಜ್ಜಿ, ಅವರಿಗೆ 2,000 ರೂಪಾಯಿ ಹಣ ಸಂದಾಯ ಆಗ್ತಾ ಇರ್ತದೆ. ಅದನ್ನು ಕೆಲವರು ಬಾಡಿಗೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಈ ರೀತಿ ಬಹಳಷ್ಟು ಬೇರೆ ಬೇರೆ ಕಾರಣಗಳಿಗಾಗಿ ಉಪಯೋಗ ಆಗ್ತಾ ಇತ್ತು ಗೃಹಲಕ್ಷ್ಮಿ ಯೋಜನೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಸರಿ ಬಜೆಟಲ್ಲೂ ಕೂಡ ಘೋಷಣೆ ಮಾಡಿದೆ, 28,000 ಕೋಟಿಯನ್ನು ಪ್ರತ್ಯೇಕವಾಗಿ ಇದಕ್ಕಾಗಿ ಅನುದಾನವನ್ನು ನಾವು ಮೀಸಲಿಟ್ಟಿದ್ದೇವೆ ಅಂಥೇಳಿ. ಆದರೆ ನಿಮಗೆ ಕಳೆದ ಮೊದಲ ಕಂತಿನ ಹಣದಿಂದನೂ ಕೂಡ ನೋಡ್ತಾ ಹೋದರೆ, ಮೊದಲ 3 ತಿಂಗಳ ಕಂತಿನ ಹಣ ತುಂಬ ಬೇಗ ಬಂತು. ಅಂದರೆ ಮೊದಲೇ ಅನುದಾನ ಬಿಡುಗಡೆ ಆಗಿತ್ತು, 1 ತಿಂಗಳ ನಂತರ 2ನೇ ತಿಂಗಳ ಒಳಗಡೆ ನಿಮಗೆ ಮುಗಿದ್ಬಿಡ್ತಿತ್ತು. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ, ಪೋಸ್ಟ್ ಆಫೀಸ್ ಖಾತೆಗೆ ಹಣವನ್ನು ಹಾಕ್ತಾಯಿದ್ರು. ಆದರೆ ಈಗ ಏನಾಗ್ತಾ ಇದೆ ಅಂದರೆ 3 ತಿಂಗಳ ನಂತರದ ನೋಡ್ತಾ ಹೋದರೆ
ಒಂದೊಂದು ತಿಂಗಳು ಕೂಡ ಆರ್ಥಿಕ ಇಲಾಖೆಗೆ ಹೋಗಿ ಸ್ವಾಮಿ ಈ ತಿಂಗಳು ಮುಗಿದಿದೆ, ಇಷ್ಟು ಜನ ಫಲಾನುಭವಿಗಳಿದ್ದಾರೆ, ಇಷ್ಟು ಹಣ ಕೊಡಬೇಕು ಅಂಥೇಳಿ ಒಂದು ಫೈಲನ್ನು ಕಡತವನ್ನು ಸಲ್ಲಿಸಬೇಕಾಗಿತ್ತು. ಅದಕ್ಕೆ ಆರ್ಥಿಕ ಇಲಾಖೆ ಅಪ್ರೂವಲ್ ಮಾಡಿ ಹಣವನ್ನು ರಿಲೀಸ್ ಮಾಡಬೇಕಾಗಿತ್ತು. ಬಂದಂಥ ಹಣ ಆ ಪ್ರೋಸೆಸ್ ಏನಿದೆ ನಿಮಗಾಗಲೇ ಭಾಳಷ್ಟು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, 7ರಿಂದ 10 ದಿನದವರೆಗೂ ಕೂಡ ಬೇಕಾಗತ್ತೆ, ಅದು ವರ್ಕಿಂಗ್ ಡೇಸ್ಗಳಂತೇಳಿ. ಈ ರೀತಿ ಅನುದಾನ ಬಿಡುಗಡೆ ವಿಳಂಬ ಆಗಿರೋ ಕಾರಣಕ್ಕಾಗಿ ಕೆಲವು ಸರಿ 2 ತಿಂಗಳು, ಕೆಲವು ಸರಿ 3 ತಿಂಗಳು, ಕೆಲವು ಸರಿ 4 ತಿಂಗಳು ಕೂಡ ವಿಳಂಬ ಆಗಿರುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇದು 3ನೇ ಸರಿ ಈ ರೀತಿ ಆಗ್ತಾ ಇರೋದು. ಬಟ್ ಒಂದು ಸಮಾಧಾನದ ಸಂಗತಿ ಅಂದರೆ ಇಯರ್ ಎಂಡ್ ಆಗಿರೋ ಕಾರಣಕ್ಕಾಗಿ ಮಾರ್ಚ್ ಅಂತ್ಯದವರೆಗೂ ಕೂಡ ಏನೇನಿದೆ ಅನುದಾನವನ್ನು ಸರ್ಕಾರ ರಿಲೀಸ್ ಮಾಡಿಬಿಟ್ಟಿದೆ, ಅಂದರೆ ಆರ್ಥಿಕ ಇಲಾಖೆ ರಿಲೀಸ್ ಮಾಡಿದೆ. ಆ ಹಣವನ್ನು ಈಗ ಪ್ರಕ್ರಿಯೆ ರೀತಿ ಅಂದರೆ ನಿಮಗೆ ಹಂತವಾಗಿ ಈಗ ಜನವರಿ ತಿಂಗಳ ಹಣ ಆಗಬೇಕಾಗಿದೆ, ಅದಾದಮೇಲೆ ಫೆಬ್ರವರಿ ತಿಂಗಳ ಕಂತಿನ ಹಣ ಆಗಬೇಕಾಗಿದೆ, ಅದಾದಮೇಲೆ ಮಾರ್ಚ್ ತಿಂಗಳ ಕಂತಿನ ಹಣವನ್ನು ಹಾಕ್ತಾರೆ. ಸೊ ಅದು ಈ ಮಂತ್ ಎಂಡ್ ವೇಳೆಗೆ ಬರುತ್ತಾ, ಸ್ವಲ್ಪ ಅಧಿಕಾರಿಗಳು ಟ್ರೈ ಮಾಡಿದ್ರೆ ಆಗಬಹುದೇನೋ, ಇಲ್ಲದೆ ಹೋದರೆ ಮುಂದಿನ ತಿಂಗಳು ಮೊದಲ ವಾರದಲ್ಲಂತೂ ಬರುವಂಥ ಚಾನ್ಸಸ್ ಹೆಚ್ಚಾಗಿದೆ. ಯಾಕಂದರೆ ಸರ್ಕಾರ ಆ ಹಣವನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಇಮಿಡಿಯೇಟಾಗಿ ಅವರ ಬ್ಯಾಂಕ್ ಖಾತೆಗೆ ಯಾರ್ಯಾರು ಫಲಾನುಭವಿಗಳಿದ್ದಾರೆ 1,20,00,000 ಫಲಾನುಭವಿಗಳಿದ್ದಾರಲ್ಲ, ಆ ಫಲಾನುಭವಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಬೇಕಾಗಿದೆ. ಇನ್ನೊಂದು ಪದೇ ಪ್ರಶ್ನೆ ಉದ್ಭವ ಆಗ್ತಿರೋದು, ಗೃಹಲಕ್ಷ್ಮಿ ಸ್ಕೀಮನ್ನು ಸ್ಟಾಪ್ ಮಾಡಿಬಿಡ್ತಾರಾ ಅಂತಲೂ ಭಾಳ ಜನ ವಿಪಕ್ಷದವರು ಕೇಳ್ತಾಯಿದ್ರು. ಕೆಲವರು ಹಣ ಬರದೇ ಇರುವಂಥವ್ರು ಯಾರಿದ್ದಾರೆ ಫಲಾನುಭವಿಗಳು, ಅವರು ಕೂಡ ಕೇಳ್ತಾಯಿದ್ರು. ಅವ್ರಿಗೂ ಕೂಡ ಸರಿಯಾದ ಆನ್ಸರನ್ನು ಬಜೆಟಲ್ಲಿ ನೀಡಿದ್ದಾರೆ CM ಸಿದ್ದರಾಮಯ್ಯ. ಇಲ್ಲ, ಅದಕ್ಕಾಗಿ ಪ್ರತ್ಯೇಕವಾಗಿ ನಾವು ಹಣವನ್ನು ಕೂಡ ಅನುದಾನವನ್ನು ಮೀಸಲಿಟ್ಟಿದ್ದೇವೆ ಅಂತೇಳಿ. ಎಷ್ಟು? 28,000 ಕೋಟಿ. ಇದರ ಜೊತೆಗೆ ಇನ್ನೂ 2 ಭಾಳ ಪ್ರಮುಖವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದು ಮಹಿಳೆಯರಿಗಾಗಿ 14 ಮಹಿಳಾ ಕಾಲೇಜ್ಗಳನ್ನು ಮಾಡ್ತೇವೆ ಅಂಥೇಳಿ ಒಂದು. ಎರಡನೇದು ನಿಮಗೆ ಇನ್ನೂ 2 ಭಾಳ ಪ್ರಮುಖವಾದಂಥ ಕಾರಣ ಅಂದರೆ ಅಕ್ಕ ಕ್ಯಾಂಟೀನ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಿಮಗೆ ಅಕ್ಕ ಸಹಕಾರ ಸಂಘವನ್ನು, ಅಂದರೆ ಈ ಗೃಹಲಕ್ಷ್ಮಿಯರು ಯಾರ್ಯಾರಿದ್ದಾರೆ ಅವರಿಗೆ ಅನುಕೂಲ ಆಗೋ ರೀತಿಯಾಗಿ ಯಾರಾದರೂ ಸೇವಿಂಗ್ಸ್ ಮಾಡೋ ರೀತಿ ಏನಾದರೂ ಇದ್ದರೆ ಅದರಲ್ಲಿ ಸೇವಿಂಗ್ಸ್ ಕೂಡ ಮಾಡಲಿಕ್ಕೆ, ಅದರ ಮೂಲಕ ಸಾಲವನ್ನು ಪಡೀಲಿಕ್ಕೆ, ಈ ರೀತಿಯಾದಂಥ ಒಂದು ಸಹಕಾರ ಸಂಘವನ್ನು ತೆರೆದು ಬ್ಯಾಂಕ್ಗಳನ್ನು ಚಿಕ್ಕ ಬ್ಯಾಂಕನ್ನು ಮಾಡುವಂಥ ಯೋಚನೆಯೂ ಕೂಡ ಇದೆ. ನಿಜವಾಗ್ಲೂ ಕೂಡ ಒಳ್ಳೆಯ ಉದ್ದೇಶ. ಮಹಿಳಾ ಸಬಲೀಕರಣಕ್ಕೆ, ಆರ್ಥಿಕವಾಗಿ ಮಹಿಳೆಯರು ದೃಢತೆಯನ್ನು ಹೆಚ್ಚು ಮಾಡಲಿಕ್ಕೆ, ಇದು ಆರ್ಥಿಕ ಸ್ವಾವಲಂಬನೆಗೆ ಒಂದಷ್ಟು ಅನುಕೂಲ ಆಗೇ ಆಗುತ್ತೆ. ಸೊ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಕಳೆದ 4 ತಿಂಗಳು ಹಣ ಬಂದಿಲ್ಲ ಅಂತಿದ್ರಲ್ಲ, ಇದರಲ್ಲಿ ನವಂಬರ್ ತಿಂಗಳು ಬಹುತೇಕವಾಗಿ ಬಂದಿದೆ. ಡಿಸೆಂಬರ್ ತಿಂಗಳ ಕಂತಿನ ಹಣ ಇನ್ನೂ 30% ಬರಬೇಕಾಗಿದೆ. ಅದು ಸರ್ಕಾರದ ಪ್ರಕಾರ ಎಲ್ಲರಿಗೂ ಹೋಗಿದೆ ಅಂತೇಳಿ ಸ್ವತಃ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಹಾಗಿಲ್ಲ. ಇನ್ನೂ 30% ಹಣ ಅವರವರ ಬ್ಯಾಂಕ್ ಖಾತೆಗಳಿಗೆ, ಮನೆಯೊಡತಿಯರ ಖಾತೆಗೆ ಹೋಗಬೇಕಾಗಿದೆ. ಇನ್ನು ಜನವರಿ ಮತ್ತು ಫೆಬ್ರವರಿ ಯಾವಾಗ ಬರುತ್ತೆ ಅಂದರೆ ಈ ತಿಂಗಳ ಅಂತ್ಯದ ಒಳಗಡೆ ಬರೋದು ಬಹುತೇಕ ಖಚಿತ. ಯಾಕಂದರೆ ಆರ್ಥಿಕ ಇಲಾಖೆ ಹಣ ರಿಲೀಸ್ ಮಾಡಿದೆ. ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಅದು ನೆಕ್ಸ್ಟ್ ಮಂತ್ ಮೊದಲ ವಾರದಲ್ಲೇ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಯರ್ ಎಂಡ್ ಇರೋದ್ರಿಂದ ಅವರು ಅಕೌಂಟ್ಸ್ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಬೇಕಾಗಿರೋದ್ರಿಂದ ಅನಿವಾರ್ಯ ಅಲ್ಲದೆ ಇದ್ರೂ ಕೂಡ ಇದು ಒಂದು ರೀತಿ ಒಳ್ಳೆಯ ಉದ್ದೇಶ. ಅವರಿಗೆ ಅದು ಅನಿವಾರ್ಯ, ನಮಗೆ ಬೇಗ ಬರುತ್ತಲ್ಲ ಅನ್ನುವಂಥ ಒಂದು ಸಮಾಧಾನ ಮತ್ತು ಸಂತಸದ ವಿಷಯ. ಸೊ ಈ ವಿಷಯನ ನಿಮಗೆ ಹಂಚ್ಕೊಂಡಿದ್ದೀನಿ. ಈ ಸುದ್ದಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಶರಣು ಹಂಪಿ, ನ್ಯೂಸ್ 18.